ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವಿಲ್ಲಿರೋದ್ರಿಂದ ನಮ್ಗೇನು ಕಷ್ಟ ಆಗಲ್ಲ. ನಿಮ್ಗೇನಾದ್ರೂ ಮುಜುಗರ ಆದ್ರೆ ಒಂದ್ ಕೆಲಸ ಮಾಡಿ, ನೀವು ಮಲ್ಗಕ್ಕೆ ಅಂತ ಅಲ್ಲಿಗೆ ಹೋಗಿ. ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಈ ಮನೆಯಲ್ಲೇ ಇರ್ಬೇಕು. ಪ್ಲೀಸ್ ಇಲ್ಲೇ ಉಳ್ಕೊಳ್ಳಿ. ಮುಗೀತು ಬಿಡು, ಈ ಮನೆ ಧರ್ಮಛತ್ರ ಆಗೋಯ್ತು. ಒಪ್ಕೋರಿ ಅವರೇ, ಇದು ನಿಮ್ಮನೆ ಅಂತಾನೆ ಅನ್ಕೊಳ್ಳಿ. ಹೇಗೂ ನೀವು ಯಜಮಾನ್ರ ಅಭಿಮಾನಿ ಅಂತ ಹೇಳಿದ್ರಿ. ಅಭಿಮಾನಿಗಳೇ ದೇವ್ರು ಅನ್ನೋ ನೆಲದಲ್ಲಿ ಹುಟ್ಟಿದೀವಿ ನಾವು. ಹಾಗಿರುವಾಗ ನೀವು ನಮ್ಮನೆ ದೇವತೆ ಇದ್ದಂಗೆನೆ. ದಯವಿಟ್ಟು ಒಪ್ಕೊಳ್ಳಿ. ಇಲ್ಲೇ ಉಳ್ಕೊಳ್ಳಿ ಪ್ಲೀಸ್ ಅಮ್ಮ. ಆಗ್ಲಿ ಕೊಸ, ನೀನು ಆಸೆ ಪಟ್ಟಂಗ ನಾನಿಲ್ಲೇ ಉಳಿತೀನಿ. ನನಗೆ ಇಲ್ಲಿ ಉಳಿಯೋಕೆ ಜಾಗ ಕೊಟ್ಟಿದ್ದಕ್ಕ ತುಂಬ ಥ್ಯಾಂಕ್ಸ್ ರೀ. ಅಬ್ಬಾ, ನನಗೆ ಈಗ ಸಮಾಧಾನ ಆಯ್ತು. ಆಗಿದ್ರೆ ಬನ್ನಿ, ನೀವಿಲ್ಲೇ ಆಲೋಚಿಸಿ. ಹೌದೌದು ಅವರೇ, ನಾನು ನಿಮ್ ಲಗೇಜ್ ತರ್ತೀನಿ. ಬನ್ನಿ ಬನ್ನಿ. ಬನ್ನಿ ಅಮ್ಮ. ಅಮ್ಮೋರೆ, ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ ನನಗಂತೂ ತುಂಬ ಖುಷಿ ಇದೆ. ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕೇಳಬೇಕು. ನಿಮಗೆ ನಮ್ಮ ಮನೆ ಹಿಡಿಸ್ತಾ ಅಮ್ಮೋರೆ? ಏನ್ ಸುಬ್ಬು ಹೀಗೆ ಕೇಳ್ತಿದ್ಯಾ? ಇದು ನನ್ನ ಪಾಲಿಗೆ ಬರೀ ಮನೆ ಅಲ್ಲ, ನನ್ನ ಪಾಲಿಗೆ ಇದು ಸ್ವರ್ಗ. ನನ್ನ ಮಗಳು ಚಿಕ್ಕವಳಾಗಿದ್ದಾಗ ನಾನು ಅವಳನ್ನ ದೂರ ಮಾಡ್ಕೊಂಡೆ. ಈಗ ನಾನು ಮತ್ತೆ ಅವಳ ಹತ್ರ ಬಂದಿದ್ದೀನಿ. ನನ್ನ ಮಗಳು ಎಲ್ಲಿರ್ತಾಳೋ ನನ್ನ ಪಾಲಿಗೆ ಅದೇ ಸ್ವರ್ಗ. ಈ ಸ್ವರ್ಗದಲ್ಲಿ ಎಲ್ಲ ಸರಿಯಾಗಿದೆಯಾ ಅಂತ ಬೇರೆ ಕೇಳ್ತಾ ಇದೀಯ ನೀನು? ನನ್ನ ಮಗಳ ಮುಂದೆ ನನಗೆ ಪ್ರಪಂಚನೇ ಕಾಣಿಸ್ತಿಲ್ಲ. ಹೌದಾ, ನನಗೆ ಈಗ ಸಮಾಧಾನ ಆಯಿತು ಅಮ್ಮೋರೆ. ನೀವೇನು ಚಿಂತೆ ಮಾಡಿಬಿಡಿ, ನೀವಿಲ್ಲಿ ಸೇಫಾಗಿ ಇರ್ತೀರ. ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನಿಮ್ಗೆ ಯಾವ ತೊಂದರೆ ಆಗೋದಕ್ಕೆ ನಾನು ಬಿಡೋದೂ ಇಲ್ಲ. ಅದು ಅಲ್ಲದೆ ನೀವೇ ಹೇಳ್ದಂಗೆ ಮಗಳಿಂದ ಕೆಲವೇ ಹೆಜ್ಜೆ ದೂರ ಇದ್ದೀರ ಅಷ್ಟೇ. ನೀವು ನಿಮ್ಮ ಕಣ್ಮುಂದೆನೇ ಅವ್ರು ಓಡಾಡ್ಕೊಂಡಿರ್ತಾರೆ. ಹಾಗಿರುವಾಗ ಇರೋ ಸತ್ಯನೆಲ್ಲ ಶ್ರಾವಣಿ ಮೇಡಮ್ಗೆ ಯಾಕೆ ಹೇಳ್ಬಾರ್ದು ಅಮ್ಮೋರೆ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯೋ ಸುಬ್ಬು? ಅದೇ ಅಮ್ಮೋರೆ, ನೀವೇ ಶ್ರಾವಣಿ ಮೇಡಮ್ ತಾಯಿ ಅಂತ ಅವ್ರು ಹೇಳ್ಬೋದಲ್ವಾ? ಅಲ್ಲ ಮೊರೆ, ನೀವು ಮಗಳನ್ನ ನೋಡಿದ್ದೀರಾ ಅನ್ನೋ ಖುಷಿಲಿದ್ದೀರಾ, ಅವರು ನಿಮ್ಮ ಕಣ್ಮುಂದೆನೇ ಓಡಾಡ್ತಿದ್ದಾರೆ ಅನ್ನೋ ಸಂತೋಷದಲ್ಲಿ ಇರ್ತೀರಾ. ಹಾಗೆ ಶ್ರಾವಣಿ ಮೇಡಮು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಅಮ್ಮೋರೆ. ಅವ್ರಿಗೂ ತಾಯಿ ಜೊತೆ ಇರಬೇಕು, ತಾಯಿ ಮಡ್ಲಲ್ಲಿ ಮಲ್ಕೋಬೇಕು, ತಾಯಿ ಪ್ರೀತಿ ಸಿಗಬೇಕು ಅನ್ನೋ ಆಸೆ ಇರಲ್ವಾ ಸುಬ್ಬು? ಹೌದು ಅಮ್ಮೋರೆ, ಶ್ರಾವಣಿ ಮೇಡಮ್ 100 ಮಾತಾಡಿದ್ರು ಅದ್ರಲ್ಲಿ 98 ಮಾತು ನೀವೇ ಇರ್ತೀರ ಅಮ್ಮೋರೆ. ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಕುರುಕ್ತಾನೆ ಇರ್ತಾರೆ. ಅಯ್ಯೋ ಅಮ್ಮೋರೆ, ದಯವಿಟ್ಟು ಕ್ಷಮಿಸಿ. ನಾನೇನಾದರೂ ತಪ್ಪು ಮಾತಾಡ್ಬಿಟ್ನಾ? ನನಗೆ ಈ ವಿಷಯ ನಿಮ್ಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ದಯವಿಟ್ಟು ಕ್ಷಮಿಸಿ ಅಮ್ಮೋರೆ. ಶ್ರಾವಣಿ ಮೇಡಮು ನಿಮಗೆ ಮಗಳು ನಿಜ, ಆದರೆ ಅವರೀಗ ನನ್ನ ಹೆಂಡತಿ. ನನ್ನ ಹೆಂಡತಿ ಅನ್ನೋದಕ್ಕಿಂತ ಪ್ರಪಂಚದಲ್ಲೇ ನನ್ನ ತುಂಬ ಪ್ರೀತಿಸೋರು ಅಂದರೆ ಶ್ರಾವಣಿ ಮೇಡಮೇ. ಅವ್ರ ಪ್ರೀತಿಗೆ ಬದಲಾಗಿ ನನ್ಗೆ ಏನು ಕೊಟ್ಟರು ಕಮ್ಮಿನೇ ಅಮ್ಮೋರೆ. ಅವರು ಯಾವಾಗಲೂ ನನ್ನ ಹತ್ರ ಏನು ಕೇಳ್ತಾರೆ ಗೊತ್ತಾ? ಏನು ಸುಬ್ಬು? ನಾನೇನಾದರೂ ನಿಮ್ಗೇನು ಬೇಕು ಮೇಡಮ್ ಅಂತ ಕೇಳಿದ್ರೆ ನನಗೆ ತಾಯಿ ಪ್ರೀತಿ ಬೇಕು ಸುಬ್ಬು ಅಂತಾರೆ.
ತಾಯಿ ಮಡ್ಲಲ್ಲಿ ಮಲ್ಕೋಬೇಕು ಅಂತಾರೆ. ಅವ್ರ ಆಸೆ ಪಟ್ಟಿರೋ ಹಾಗೆ ನೀವೀಗ ಇದೇ ಮನೇಲಿದ್ದೀರಾ, ಅವ್ರ ಕಣ್ಮುಂದೆನೇ ಇದ್ದೀರಾ. ನಾವು ಅವರಿಂದ ಬರೀ ಸತ್ಯ ಮಾತ್ರ ಮುಚ್ಚಿಡ್ತಿಲ್ಲ ಅಮ್ಮೋರೆ, ತಾಯಿ ಪ್ರೀತಿನೇ ಮುಚ್ಚಿಡ್ತಾ ಇದೀವಿ. ಅವ್ರ ಜೀವನದಲ್ಲಿರೋ ಅತಿ ದೊಡ್ಡ ಆಸೆಗೆ ಗೋಡೆ ಕಟ್ತಾ ಇದೀವಿ ಅಮ್ಮೋರೆ. ಇದೆಲ್ಲ ಬೇಕಾ ಅಮ್ಮೋರೆ? ನಾವಿರೋ ಸತ್ಯನೆಲ್ಲ ಮೇಡಮ್ ಹತ್ರ ಹೇಳ್ಬೇಡ ಅಮ್ಮೋರೆ. ಅದು ಹಾಗಲ್ಲ ಸುಬ್ಬು. ಅಮ್ಮೋರೆ, ನೀವೇನಾದ್ರೂ ಅವ್ರ ತಾಯಿ ಅಂತ ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ ಅಮ್ಮೋರೆ ಕುಪ್ಪಳಿಸ್ಬಿಡ್ತಾರ ಅಮ್ಮೋರೆ, ಹಾರ್ತಾ ಇರ್ತಾರ ಅವರು. ನೀವ್ ಇವಾಗ ಹೇಳಿದ್ರಲ್ಲ ಸ್ವರ್ಗದಲ್ಲಿದ್ದೀನಿ ಅಂತ, ಅವ್ರಿಗೂ ಸ್ವರ್ಗದಲ್ಲೇ ಇದೀನಿ ಅನ್ಸುತ್ತೆ. ನಿಮ್ಮನ್ನ ಬಾಚಿ ತಪ್ಕೊಂಡ್ಬಿಡ್ತಾರ ಅಮ್ಮೋರೆ. ಅಮ್ಮೋರೆ ನಿಮ್ ಮಂಡ್ಲಲ್ಲೇ ಮಲ್ಕೊಂಡಿರ್ತಾರೆ. ಅಯ್ಯೋ, ಇದನ್ನ ನೆನ್ಸ್ಕೊಂಡ್ರೆ ನನಗೆ ಒಂಥರ ಆಗ್ತಿದೆ. ನಾನು ಕರ್ಕೊಂಡ್ ಬಿಡ್ತೀನಿ ಅಮ್ಮೋರೆ. ಬೇಡ ಸುಬ್ಬು. ಯಾವುದೇ ಕಾರಣಕ್ಕೂ ನನ್ನ ತಾಯಿ ಅನ್ನೋ ವಿಷಯ ಶ್ರಾವಣಿಗೆ ಗೊತ್ತಾಗಬಾರ್ದು. ಯಾಕಮ್ಮೋರೆ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಅಮ್ಮೋರೆ, ಶ್ರಾವಣಿ ಮೇಡಮ್ ಈಗಾಗಲೇ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಬರೀ ನಿಂಬಿಷ್ಟದಲ್ಲಿ ಅಂತಲ್ಲ ಅಮ್ಮೋರೆ, ಆ ಶ್ರೀಕೃಷ್ಣ ದೇವರೇ ಆಗಿದ್ರು ಹುಟ್ಟಿದಾಗಲೇ ತಂದೆ ತಾಯಿಯಿಂದ ದೂರ ಆದ. ಏನೇನೋ ಕಷ್ಟಗಳು, ಏನೇನೋ ಹಿಂಸೆ, ಏನೇನೋ ನೋವು, ಎಷ್ಟೆಲ್ಲ ಅನುಭವಿಸಿದ್ರು ಅದನ್ನೂ ಮೀರಿ ಕೊನೆಗೆ ನಗ್ನಗ್ತಾ ಇದ್ದ ಅಮ್ಮೋರೆ. ಹಾಗೆ ನಮ್ಮ ಶ್ರಾವಣಿ ಮೇಡಮು, ಅವರು ದೇವತೆ ಇದ್ದ ಹಾಗೇನೆ. ಹುಟ್ಟಿದ್ದು ಅರಮನೆಯಲ್ಲಿ, ಸಾಲಿಗ್ರಾಮದ ಕುಡಿ ಆದ್ರೂ ಅವ್ರಿಗೆ ಇದುವರೆಗೂ ತಂದೆ ತಾಯಿ ಪ್ರೀತಿನೇ ಸಿಗ್ಲಿಲ್ಲ. ತಂದೆ ಅಂತೂ ಅವ್ರನ್ನ ಮಗಳು ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಅಪ್ಪಿ ಮುದ್ದಾಡಿಲ್ಲ. ಅವ್ರ ಪ್ರೀತಿಗೋಸ್ಕರ ತುಂಬಾ ವರ್ಷಗಳು ಬೇಡಿದ್ದಾರೆ ಅಮ್ಮೋರೆ. ಲಲಿತಾ ದೇವಿ ಅಮ್ಮೋರು ನಿಮ್ಮ ಫೋಟೋ ತೋರಿಸೋವರೆಗೂ ನೀವು ಹೇಗಿದ್ದೀರಾ ಅಂತಾನೆ ಗೊತ್ತಿರಲಿಲ್ಲ ಅವ್ರಿಗೆ, ನಿಮ್ಮ ಮುಖನೂ ನೋಡಿರ್ಲಿಲ್ಲ. ಇಷ್ಟೆಲ್ಲ ಆದ್ರೂ ನಗ್ನಗ್ತಾ ಇರ್ತಾರೆ ಅಮ್ಮೋರೆ. ತನ್ನ ಸುತ್ತ ಇರೋರು ನಗ್ನಗ್ತಾ ಇರಬೇಕು ಅಂತ ಪ್ರತಿದಿನ ಪ್ರತಿ ಕ್ಷಣ ಅನ್ಕೋತಾ ಇರ್ತಾರೆ. ಆದರೆ ಅವ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ ಏನೂ ಇಲ್ಲ ಅಮ್ಮೋರೆ. ಇಷ್ಟೆಲ್ಲ ನೊಂದಿರೋ ಶ್ರಾವಣಿ ಮೇಡಮ್ ಬದುಕಲ್ ಬೇಕಾಗಿರೋದು ಅವ್ರ ಅಪ್ಪ ಅಮ್ಮನ ಪ್ರೀತಿ. ಆ ಪ್ರೀತಿ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಅಂತ ಒತ್ತಾಡ್ತಾ ಇದ್ದಾರೆ. ನೀವು ಬದುಕಿರೋ ವಿಷಯ ಗೊತ್ತಾದ್ಮೇಲಂತೂ ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಪ್ರೀತಿ ಪಡ್ಕೊಳ್ಳೇಬೇಕು ಅಂತ ತುದಿಗಳಲ್ಲಿ ನಿಂತಿದ್ದಾರೆ ಅಮ್ಮೋರೆ.